ಮಾರ್ನಿಂಗ್ ಸ್ಟೂಡೆಂಟ್ಸ್, ಮೊನ್ನೆ ದಿನ ಶುಕ್ರವಾರ 10ನೇ ತರಗತಿಯ ಗಣಿತ ವಿಷಯಕ್ಕೆ ಸಂಬಂಧಪಟ್ಟಂತೆ ವರ್ಗ ಸಮೀಕರಣಗಳು ಅಂತಕ್ಕಂಥ ಪಾಠದಲ್ಲಿ ವರ್ಗ ಸಮೀಕರಣದ ಅರ್ಥ, ವರ್ಗ ಸಮೀಕರಣದ ವಿಧಗಳು, ಮಿಶ್ರ ವರ್ಗ ಸಮೀಕರಣ, ಶುದ್ಧ ವರ್ಗ ಸಮೀಕರಣ ಮತ್ತು ವರ್ಗ ಸಮೀಕರಣಗಳನ್ನು ಆದರ್ಶ ರೂಪದಲ್ಲಿ ಬರೀತಕ್ಕಂಥದ್ದು ಹೇಗೆ, ಹಾಗೆಯೇ ವರ್ಗ ಸಮೀಕರಣಗಳನ್ನು ಬೇರೆ ಬೇರೆ ವಿಧಾನದಿಂದ ಬಿಡಿಸೋದು, ಅದರಲ್ಲೂ ಪ್ರಮುಖವಾಗಿ ವರ್ಗ ಸಮೀಕರಣಗಳನ್ನು ಅಪವರ್ತನ ವಿಧಾನದಿಂದ ಬಿಡಿಸ್ತಕ್ಕಂಥದ್ದು ಹೇಗೆ ಅಂತಕ್ಕಂಥದ್ದನ್ನು ಡಿಸ್ಕಷನ್ ಮಾಡಿತ್ತು. ಅದಕ್ಕೆ ಸಂಬಂಧಪಟ್ಟಂತೆ ಇನ್ನೊಂದು ಲೆಕ್ಕವನ್ನು ಮಾಡಿ ಬೇರೆ ವಿಧಾನಕ್ಕೆ ಹೋಗೋಣ. ನೆಕ್ಸ್ಟ್ 100x² ಮೈನಸ್ 20x ಪ್ಲಸ್ 1 ಈಸ್ ಈಕ್ವಲ್ ಟು 0. 100x² ಮೈನಸ್ 20x ಪ್ಲಸ್ 1 ಈಸ್ ಈಕ್ವಲ್ ಟು 0. ಇಲ್ಲಿ ಗೊತ್ತಿದೆ ನಿಮಗೆ, ಮೊದಲ ಪದ ಮತ್ತು ಅಂತಿಮ ಪದಗಳ ಗುಣಲಬ್ಧವನ್ನು ತೆಗೆದುಕೊಂಡ್ರೆ 100x² ಆಯಿತು. ಸ್ಪ್ಲಿಟ್ ಮಾಡೋಣ. ಇದನ್ನ ಯಾವ ಥರ ಮಾಡ್ಬೋದು? 25 4 ಅಂತ ಮಾಡ್ಬೋದು, ಆಮೇಲೆ 52 ಅಂತ ಮಾಡ್ಬೋದು, ಆಮೇಲೆ 10 ಅಂತ ಮಾಡ್ಬೋದು. ಸೊ ಇಲ್ಲಿ ಈ ಎರಡೂ ಪದಗಳನ್ನು ಕೂಡಿದ್ರೆ ಅಥವಾ ಕಳೆದ್ರೆ ಮಧ್ಯದ ಪದಕ್ಕೆ ಸಮ ಆಗುತ್ತೆ. 25 ಪ್ಲಸ್ 4 29 ಸರಿಯಾಗಿಲ್ಲ, 25 4 ಹೋದ್ರೆ 21 ಸರಿಯಾಗಿಲ್ಲ, 50 ಪ್ಲಸ್ 2 52 ಅದು ಸರಿಯಾಗಿಲ್ಲ, 50 ಮೈನಸ್ 2 48 ಸರಿಯಾಗಿಲ್ಲ, 10 ಪ್ಲಸ್ 10 20 ಸರಿಯಾಗುತ್ತೆ ಅಲ್ವಾ? ಹಾಗಾಗಿ ನಾವೇನು ಮಾಡೋಣ, ಇದನ್ನು ಯಾವ ಅಪವರ್ತನ ತಗೋಣ? 10 ಮತ್ತೆ 10 ಅಂತಕ್ಕಂಥವನ್ನು ತಗೋಣ. 10 10 ಏನ್ ಮಾಡಿದ್ರೆ ಬರುತ್ತೆ? ಕೂಡಿದ್ರೆ ಬರುತ್ತೆ. ಕೂಡಿದ್ರೆ ಬರುತ್ತೆ ಅನ್ನೋ ಪ್ರಸಂಗ ಇದ್ದಾಗ ಮಧ್ಯದ ಪದದ ಚಿಹ್ನೆಯನ್ನ ಎರಡೂ ಸಂಖ್ಯೆಗಳಿಗೂ ಕೊಡಬೇಕು. ಮೈನಸ್ 20x ಗುಣಿಸಿದ್ರೆ ಮೈನಸ್ ಇಂಟು ಮೈನಸ್ ಪ್ಲಸ್ 10 100 x ಇಂಟು x x. ಮೊದಲನೇ ಪದವನ್ನ ಹಾಗೆ ಬರ್ಕೊಳ್ಳಿ. 100x² ಮೈನಸ್ 20x ಬದಲಾಗಿ 10x ಮೈನಸ್ 10x ಪ್ಲಸ್ 1 ಈಸ್ ಈಕ್ವಲ್ ಟು 0. ಈಗ 100 ಮತ್ತು 10ರಲ್ಲಿ ಸಾಮಾನ್ಯ ಏನು? 10x 10x ಪ್ಲಸ್ ಇಂಟು ಮೈನಸ್ ಮೈನಸ್ 11 10. ಇಲ್ಲೇನು ಸಾಮಾನ್ಯ ಇದೆ? ಮೈನಸ್ 1 ಸಾಮಾನ್ಯ. ಮೈನಸ್ ಇಂಟು ಮೈನಸ್ ಪ್ಲಸ್ 1 10x ಮೈನಸ್ ಇಂಟು ಪ್ಲಸ್ ಮೈನಸ್ 1 1 ಈಸ್ ಈಕ್ವಲ್ ಟು 0. ಈಗ ಮತ್ತೆ 10x ಮೈನಸ್ 1 ಸಾಮಾನ್ಯ, ದಟ್ ಈಸ್ ಈಕ್ವಲ್ ಟು ಉಳಿದಿದ್ದೇನು? 10x ಮೈನಸ್ 1 ದಟ್ ಈಸ್ ಈಕ್ವಲ್ ಟು 0. ದೇರ್ಫೋರ್ 10x ಮೈನಸ್ 1 ಈಸ್ ಈಕ್ವಲ್ ಟು 0 ಎನ್ನುವುದು ಒಂದು ಮೂಲ, 10x ಮೈನಸ್ 1 ಈಸ್ ಈಕ್ವಲ್ ಟು 0 ಎನ್ನುವುದು ಇನ್ನೊಂದು ಮೂಲ, 10x ಈಸ್ ಈಕ್ವಲ್ ಟು 1 ಇಲ್ಲೂ ಕೂಡ ಅಷ್ಟೇ. 10x ಈಸ್ ಈಕ್ವಲ್ ಟು 1. ದೇರ್ಫೋರ್ x ಈಸ್ ಈಕ್ವಲ್ ಟು 1/10. ಇಲ್ಲೂ ಕೂಡ x ಈಸ್ ಈಕ್ವಲ್ ಟು 1. ಅಂದ್ರೆ ಎರಡು ಒಂದೇ ತರ ಇದೆ ಅಂದ್ರೆ ಏನರ್ಥ? ಎರಡು ಸಮನಾದ ಮೂಲಗಳನ್ನ ಹೊಂದಿದೆ ಅಂತ. ಸರಿನಾ? ಇದಿಷ್ಟು ವರ್ಗ ಸಮೀಕರಣಗಳನ್ನ ಅಪವರ್ತನ ವಿಧಾನದಿಂದ ಬಿಡಿಸ್ತಕ್ಕಂಥ ಲೆಕ್ಕದಲ್ಲಿ ನಾವು ಮಾಡ್ತಕ್ಕಂಥ ವಿಚಾರ. ಇದ್ರ ಬಗ್ಗೆ ಎಲ್ಲ ಸಾಕಷ್ಟು ಲೆಕ್ಕಗಳನ್ನ, ಬೇರೆ ಬೇರೆ ವಿಭಿನ್ನವಾಗಿರ್ತಕ್ಕಂಥ ಲೆಕ್ಕಗಳನ್ನ ಮಾಡಿಸಲಾಗುತ್ತೆ. ಬರ್ಕೊಳ್ಳಿ ಅದನ್ನ. ಆಯ್ತಾ? ನೆಕ್ಸ್ಟ್ ಹೇಳಿ ಮುಂದಿನ ವಿಧಾನ. ರೈಟ್. ವರ್ಗಪೂರ್ಣಗೊಳಿಸಿ ಅಪವರ್ತಿಸುವುದು. ವರ್ಗಪೂರ್ಣಗೊಳಿಸಿ ಅಪವರ್ತಿಸುವುದು. ವರ್ಗಪೂರ್ಣಗೊಳಿಸಿ ಅಪವರ್ತಿಸುವುದು. ಈಗ ವರ್ಗ ಸಮೀಕರಣಗಳನ್ನ ಬೇರೆ ಬೇರೆ ಉದಾಹರಣೆಗೆ ನಾನು x² ಪ್ಲಸ್
5x ಪ್ಲಸ್ 2 ಅಂತ ಒಂದು ವರ್ಗ ಸಮೀಕರಣ ಇದೆ. ಇದನ್ನ ಅಪವರ್ತನ ವಿಧಾನದಿಂದ ಬಿಡಿಸಿ ಅಂತ ಹೇಳಿದ್ರೆ ನಾವೇನ್ ಮಾಡಬೇಕು, ಮೊದಲ ಪದ ಮತ್ತು ಅಂತಿಮ ಪದಗಳ ಗುಣಲಬ್ಧವನ್ನು ತಗೊಳ್ತೀವಿ. 2 × x² 2x² ಆಗಿ ಎರಡನ್ನ ಏನಂತ ಸ್ಪ್ಲಿಟ್ ಮಾಡ್ಬೋದು, 2 1 2 ಅಂತ ಮಾಡ್ಬೋದು. ಇದಕ್ಕಿಂತ ಬೇರೆ ಇನ್ನೇನು ಮಾಡ್ಲಿಕ್ಕೆ ಬರೋದಿಲ್ಲ. ಇದನ್ನ ಕೂಡಿದ್ರೆ 3x ಬರುತ್ತೆ, ಕಳೆದ್ರೆ 1x ಬರುತ್ತೆ. ಇದು ಬಿಟ್ಟು ಬೇರೆ ಇನ್ನೇನು ಬರೋದಿಲ್ಲ. ಆದ್ರೆ ನಮ್ಮ ಮಧ್ಯದ ಪದ ಇರೋದೇನು 5x. ಅಂದ್ರೆ ಈ ವರ್ಗ ಸಮೀಕರಣವನ್ನ ಅಪವರ್ತನ ವಿಧಾನದಿಂದ ಬಿಡಿಸಲಿಕ್ಕೆ ಸಾಧ್ಯನೇ ಇಲ್ಲ. ದಿಸ್ ಇಸ್ ದ ರೆಸ್ಟ್ರಿಕ್ಷನ್ ಇಲ್ಲಿ. ಅಂದ್ರೆ ನಮಗೇನ್ ಗೊತ್ತಾಗುತ್ತೆ ಇದರಿಂದ ಅಂತ ಹೇಳಿದ್ರೆ, ಎಲ್ಲಾ ಸಮಸ್ಯೆಗಳನ್ನು ಕೂಡ ಅಪವರ್ತನ ವಿಧಾನದಿಂದ ಬಿಡಿಸಲಿಕ್ಕೆ ಸಾಧ್ಯ ಇಲ್ಲ. ಹಾಗಾದ್ರೆ ಮುಂದಿನ ವಿಧಾನ ಯಾವ್ದಪ್ಪ ಅಂತ ಹೇಳಿದ್ರೆ ವರ್ಗಪೂರ್ಣಗೊಳಿಸಿ ಮಾಡ್ತಕ್ಕಂಥ. ವರ್ಗಪೂರ್ಣಗೊಳಿಸಲು ಅಂತ ಹೇಳಿ ನಮ್ಮ ಹತ್ರ 2 ಇದೆ. ಯಾವ್ಯಾವುದು, a+b² ಮತ್ತು a-b² ಅಂತಕ್ಕಂಥ 2 ನಿತ್ಯ ಸಮೀಕರಣ. ಆ ರೂಪಕ್ಕೆ ತಂದು ಇದರ್ a+b² ಅಥವಾ a-b² ನಿತ್ಯ ಸಮೀಕರಣದ ರೂಪಕ್ಕೆ ಸಮಸ್ಯೆಗಳನ್ನು ತೆಗೆದುಕೊಂಡು ತಗೊಂಡ್ಬಂದು ಆ ನಂತರ ನಾವು ಮಾಡ್ತಕ್ಕಂಥದ್ದು ವರ್ಗಗೊಳಿಸೋದು ಅಂತ ಹೇಳಿದ್ರೆ ಘಾತ 2 ರಂಗ್ ಮಾಡ್ತಕ್ಕಂಥದ್ದು. ಅಂದ್ರೆ 1 2 ಸಮನಾದ ಅಪವರ್ತನಗಳ ಗುಣಲಬ್ಧವಾಗಿ ಬರೀತಕ್ಕಂಥದ್ದು ಅನ್ನೋದು ಗೊತ್ತಿರ್ತಕ್ಕಂಥ ವಿಚಾರ. ಈಗ ಉದಾಹರಣೆಗೆ ನಿಮಗೆ ನೆಕ್ಸ್ಟ್ ಒಂದು ಲೆಕ್ಕ ಮಾಡ್ಕೊಳ್ಳಿ. x² ಪ್ಲಸ್ 2x ಈಸ್ ಈಕ್ವಲ್ ಟು 8 ಅನ್ನು x² ಪ್ಲಸ್ 2x ಪ್ಲಸ್ ಈಸ್ ಈಕ್ವಲ್ ಟು 8 ಅನ್ನು ವರ್ಗಪೂರ್ಣಗೊಳಿಸಿ ಅಪವರ್ತಿಸಿ. ಫಸ್ಟ್ ಇಲ್ಲಿ ಕೆಲ ಕರೆಕ್ಟ್ ನಿಯಮಗಳನ್ನು ತಿಳ್ಕೊಳ್ಳಿ. ಏನಪ್ಪಾ ಅಂತ ಫಸ್ಟ್ ಏನ್ ಮಾಡ್ಬೇಕು, ಮೊದಲನೇ ಸ್ಟೆಪ್ ಏನಪ್ಪಾ ಅಂದ್ರೆ ಕೊಟ್ಟಿರ್ತಕ್ಕಂಥ ಸಮಸ್ಯೆಯನ್ನ ಆದರ್ಶ ರೂಪದಲ್ಲಿ ಬರೀಬೇಕು. ಫಸ್ಟ್ x² ಪ್ಲಸ್ 2x ಪ್ಲಸ್ 8 ಕಡೆ ಏನ್ ಮಾಡೋಣ, -8 ಇಸ್ ಈಕ್ವಲ್ ಟು 0. ನಂತರ ಏನ್ ಮಾಡ್ಬೇಕಪ್ಪ, ಮುಂದಿನ ಅಂತ ಯಾವ್ದಪ್ಪ ಅಂದ್ರೆ x² ನ ಸಹಗುಣಕ 1 ಆಗಿರೋ ರೀತಿಯಲ್ಲಿ ನೋಡ್ಬೇಕು. ಅಂದ್ರೆ ಫಾರ್ ಎಕ್ಸಾಂಪಲ್ ಕೊಟ್ಟಿರ್ತಕ್ಕಂಥ ಸಂಖ್ಯೆ ಹಿಂಗಿತ್ತು ಅಂತ 3x² - 6x ಪ್ಲಸ್ 12 ಇಸ್ ಈಕ್ವಲ್ ಟು 0 ಅಂತ ಕೊಟ್ಟಿರ್ತಕ್ಕಂಥ ಸಮಸ್ಯೆ ಹಿಂಗಿದ್ರೆ ನಾವು ಈ ತರ ಡೈರೆಕ್ಟ್ ಆಗಿ ವರ್ಗಪೂರ್ಣಗೊಳಿಸಕ್ ಹೋಗ್ಬಾರ್ದು. x² ನ ಸಹಗುಣಕ 1 ಆಗಿರೋ ರೀತಿಯಲ್ಲಿ ನೋಡ್ಕೋಬೇಕು. ಇಲ್ಲಿ 3 ಇದೆ ಅಂದ್ರೆ ಇದನ್ನ 1 ಮಾಡ್ಬೇಕು ಅಂದ್ರೆ ಏನ್ ಮಾಡ್ಬೇಕು, ಇಲ್ಲಿ ಎಷ್ಟಿದೆಯೋ ಅಷ್ಟಿಂದ ಭಾಗಿಸ್ಬೇಕು. ಅದು 1 ಭಾಗಿಸಕ್ ಬರಲ್ಲ, ಇಡೀ ಈಕ್ವೇಶನ್ ಅನ್ನು 3 ರಿಂದ ಡಿವೈಡೆಡ್ ಮಾಡಬೇಕು. 3/3 ಅಂದ್ರೆ x² ಅಂತ, ಮೈನಸ್ 6/3 ಅಂದ್ರೆ 2x ಪ್ಲಸ್ 3 12 ಸರಿ 3 12. ಸೊ ಈ ರೀತಿಯಲ್ಲಿ ಮಾಡ್ಬೇಕು. ಮೊದಲನೇ ಅಂತ ಏನು, ಆದರ್ಶ ರೂಪದಲ್ಲಿ ಬರ್ಕೊಂಡು. ಆದರ್ಶ ರೂಪದಲ್ಲಿ ಬರ್ಕೊಂಡೇ ಇದ್ರು ನಾವು ಮಾಡಬಹುದು. x² ನ ಸಹಗುಣಕ 1 ಆಗಿದ್ರೆ ಡೈರೆಕ್ಟ್ ಆಗಿ ಮುಂದುವರಿಬೇಕು. x² ನ ಸಹಗುಣಕ 1 ಅಲ್ಲದ ಸಂಖ್ಯೆ ಆಗಿದ್ರೆ ಎಷ್ಟು ಇರುತ್ತೋ ಅದೇ ಸಂಖ್ಯೆಯಿಂದ ಇಡೀ ಈಕ್ವೇಶನ್ ಅನ್ನ ಬೋತ್ LHS ಮತ್ತು RHS ಆ ಸಂಖ್ಯೆಯಿಂದ ಭಾಗಿಸಿ ಮುಂದುವರಿಬೇಕು. ಓಕೆ, ಇನ್ನೇನು 1 ಇದೆ. ಓಕೆ, ಈಗ ಏನ್ ಮಾಡ್ಬೇಕಪ್ಪ ಅಂದ್ರೆ x ನ ಸಹಗುಣಕ ಎಷ್ಟು ಇರುತ್ತೋ ಅದನ್ನ ಅದರ ಅರ್ಧ ಮಾಡ್ಕೊಂಡು 2ಅನ್ನ ಅರ್ಧ ಮಾಡೋದಂದ್ರೆ 2 ರಿಂದ ಭಾಗಿಸಿ ಬಂದಂತ ಉತ್ತರವನ್ನ ವರ್ಗಗೊಳಿಸಬೇಕು. 2ಅನ್ನ 2 ರಿಂದ ಭಾಗಿಸಿದಾಗ 1 ಬಂತು, ಅದನ್ನ ವರ್ಗಗೊಳಿಸಬೇಕು. ಸೊ ಈಗಿಲ್ಲಿ ಮೊದಲನೇ ಪದವನ್ನ ಹಾಗೆ ಮಾಡಬೇಕು, x² ಪ್ಲಸ್ 2ನೇ ಪದನೂ ಕೂಡ ಹಾಗೆ 2x ಪ್ಲಸ್ ಇಲ್ಲಿ ಏನು ಮಧ್ಯದ ಪದದ ಸಹಗುಣಕವನ್ನ ಅರ್ಧಗೊಳಿಸಿದಾಗ ಬಂದಂತೆ ಉತ್ತರವನ್ನು ವರ್ಗಗೊಳಿಸಿದಿರಲ್ಲ, ಅದನ್ನ ಒಂದ್ಸರಿ ಕೂಡಬೇಕು, ಒಂದ್ಸರಿ ಕಳೆಯಬೇಕು. ಕೊನೆಯ ಪದವನ್ನು ಕೂಡ ಹಾಗೆ ಇಡ್ತೀವಿ, ಈಸ್ ಈಕ್ವಲ್ ಟು 0. ನೋಡಿ ಇಲ್ಲಿ ಮೊದಲನೇ ಹಂತಕ್ಕೂ 2ನೇ ಹಂತಕ್ಕೂ ಯಾವುದೇ ರೀತಿಯಾಗಿರ್ತಕ್ಕಂಥ ವ್ಯತ್ಯಾಸ ಇಲ್ಲ. +1² -1² ಎರಡನ್ನು ಕ್ಯಾನ್ಸಲ್ ಮಾಡಿದ್ರೆ ಮೊದಲು ಏನಿತ್ತು x² ಪ್ಲಸ್ 2x -8 ಅಂತಕ್ಕಂಥದ್ದು ಹಾಗೆ ಉಳಿಯುತ್ತೆ. ನಾವು ಮ್ಯಾಥಮೆಟಿಕ್ಸ್ ಅಲ್ಲಿ ಸಾಕಷ್ಟು ಸರಿ ಹೇಳಿದ್ವಿ, ಈಚ್ ಅಂಡ್ ಎವ್ರಿ ಸ್ಟೆಪ್ಸ್ ಆರ್ ಈಕ್ವಲ್ ಟು ಒನ್ ಅನ್ನೋದರ್ ಅಂತಕ್ಕಂಥದ್ದು. ಅದಕ್ಕೋಸ್ಕರನೇ ಮ್ಯಾಥಮೆಟಿಕ್ಸ್ ಅಲ್ಲಿ ಎಲ್ಲೋದ್ರು ಪ್ರತಿ ಹಂತದಲ್ಲೂ ಕೂಡ ಈಕ್ವಲ್ಸ್ ಅನ್ನೋ ಚಿಹ್ನೆಯನ್ನ ಬಳಸ್ತಾ ಹೋಗ್ತಾರೆ. ಅರ್ಥ ಆಯ್ತಲ್ಲ? ಇಲ್ಲಿ ಏನು x ನ ಸಹಗುಣಕ ಏನಿದೆ ಅದನ್ನ ಅರ್ಧಗೊಳಿಸಿ ಬಂದಂತ ಉತ್ತರವನ್ನ ವರ್ಗ
ಕಳಿಬೇಕು, ಉಳಿದಿರ್ತಕ್ಕಂಥದ್ದನ್ನೆಲ್ಲ ಹಾಗೆ ಬರುತ್ತೆ. ಈಗೇನಾಯ್ತು, ಎಕ್ಸ್ ಸ್ಕ್ವೇರ್ ಪ್ಲಸ್ 2x ಪ್ಲಸ್ 1 ಅಂತಕ್ಕಂಥದ್ದು a ಪ್ಲಸ್ ಬಿ ಹೋಲ್ ಸ್ಕ್ವೇರ್ ಬಂತು. a ಅಂದ್ರೆ ಇಲ್ಲಿ ಎಕ್ಸ್ ಪ್ಲಸ್ ಬಿ ಅಂದ್ರಷ್ಟು 1, ಎಕ್ಸ್ ಪ್ಲಸ್ 1 ಹೋಲ್ ಸ್ಕ್ವೇರ್ ಮೈನಸ್ 1ರ ವರ್ಗ 1 ಮೈನಸ್ 8 ಈಸ್ ಈಕ್ವಲ್ ಟು 0. ದೇರ್ಫೋರ್ ಎಕ್ಸ್ ಪ್ಲಸ್ 1 ಹೋಲ್ ಸ್ಕ್ವೇರ್ ಮೈನಸ್ 1 ಮೈನಸ್ 8 ಅಂದ್ರೆ ಮೈನಸ್ 9 ಈಸ್ ಈಕ್ವಲ್ ಟು 0. ವರ್ಗ ಪೂರ್ಣಗೊಳಿಸಿ. ನಾನು ಆಗ್ಲೇ ಹೇಳಿದೆ ಅದು ಹೆಂಗೆ ಬರ್ಬೇಕದು, ಐದರ್ ಇಟ್ ಕಮ್ಸ್ ಟು ದಿ ಫಾರ್ಮ್ ಆಫ್ a ಪ್ಲಸ್ 2 ಹೋಲ್ ಸ್ಕ್ವೇರ್ ಅಥವಾ a ಮೈನಸ್ 2 ಹೋಲ್ ಸ್ಕ್ವೇರ್. ಈಗ ಎಕ್ಸ್ ಪ್ಲಸ್ 1 ಹೋಲ್ ಸ್ಕ್ವೇರ್ ಹಾಗೆ ಇದೆ, ಮೈನಸ್ 9ನ್ನ ಈ ಕಡೆ ಕಳಿಸಿ, ದಟ್ ಇಸ್ ಈಕ್ವಲ್ ಟು ಏನಾಯ್ತು ಪ್ಲಸ್ 9 ಆಯ್ತು. therefore x plus 1 is equal to square ತೆಗೆದಾಗ ಏನಾಯ್ತು ಪ್ಲಸ್ ಆರ್ ಮೈನಸ್ ಸ್ಕ್ವೇರ್ ರೂಟ್ ಆಫ್ 9 ಆಯ್ತು. x plus 1 x is equal to x plus 1 is equal to plus r minus 9ರ ವರ್ಗಮೂಲ 3. therefore x is equal to plus 1 ನ ಕಡೆ ಕಳಿಸಿದ್ರೆ ಮೈನಸ್ 1 ಪ್ಲಸ್ ಆರ್ ಮೈನಸ್ 3 ಬಿಡಿಸಿ. ಈಗ x is equal to ಮೈನಸ್ 1 ಪ್ಲಸ್ 3 ಅಂತಕ್ಕಂಥ ಒಂದು ಮೂಲ ಅಥವಾ ಇನ್ನೊಂದು ಮೂಲ, x is equal to ಮೈನಸ್ 1 ಮೈನಸ್ 3 ಅನ್ನೋದು ಇನ್ನೊಂದು. therefore x is equal to ಪ್ಲಸ್ 2, x is equal to ಮೈನಸ್ 1 ಮೈನಸ್ 3 ಅಂದ್ರೆ ಮೈನಸ್ 4 ಅಂತಕ್ಕಂಥದ್ದು ಇನ್ನೊಂದು x ನ ಬೆಲೆ. ಅರ್ಥ ಆಯ್ತಾ? ಪ್ರತಿ ವರ್ಗ ಸಮೀಕರಣಗಳು ಕೂಡ ಎರಡು ಬೆಲೆಗಳನ್ನು ಹೊಂದಿರ್ತವೆ. ಒಂದು x is equal to 2, ಇನ್ನೊಂದು x is equal to ಮೈನಸ್. ಸರಿನಾ ತಪ್ಪು ಅನ್ನೋದಕ್ಕೆ ನೀವು ತಾಳೆ ನೋಡಿ. ಇಲ್ಲಿ ಇರೋ ಜಾಗದಾಗ 2 ಅಥವಾ ಮೈನಸ್ ನೋಡಿ, LHS is equal to RHS ಅಂತ ಬರುತ್ತೆ. ನಾನು ಒಂದು ಚೆಕ್ ಮಾಡ್ತೀನಿ, 2 ಹಾಕ್ತೀನಿ. ಫಾರ್ ಎಕ್ಸಾಂಪಲ್ 2ರ ವರ್ಗ 4, ಇಲ್ಲೂ 2 2 4, 4 ಪ್ಲಸ್ 4 8 ನೋಡಿ, ಕರೆಕ್ಟಾ? ಅಥವಾ ಇನ್ನೊಂದು ಚೆಕ್ ಮಾಡಿ, ಮೈನಸ್ 4ರ ವರ್ಗ ಪ್ಲಸ್ 16 ಪ್ಲಸ್ ಇಂಟು ಮೈನಸ್ ಮೈನಸ್ 4 2 8 14 8 ಅಲ್ಲಿಗೆ ನಾವು ಮಾಡಿರ್ತಕ್ಕಂಥ ಲೆಕ್ಕ ಸರಿ ಇದೆ ಅಂತಕ್ಕಂಥದ್ದು. ಅರ್ಥ ಆಯ್ತಲ್ಲ? ಬರ್ಕೊಳ್ಳಿ ಏನು ಸರಿ. ಅರ್ಥ ಮಾಡ್ಕೊಂಡು ಬರ್ಕೋಬೇಕು, ಕ್ಲೀನಾಗಿ ಬರ್ಕೋಬೇಕು, ನೀಟಾಗಿ ಒಂದರ ಕೆಳಗಡೆ ಒಂದು ನೀಟಾಗಿ ಬರ್ಕೋಬೇಕು. ಆಯ್ತಾ? ಓಕೆ, ನೋಡಿ ಕೊಟ್ಟಿರ್ತಕ್ಕಂಥ ವರ್ಗ ಸಮೀಕರಣವನ್ನು ಆದರ್ಶ ರೂಪದಲ್ಲಿ ಬರ್ಕೊಂಡಿದ್ವಿ. ಈಗ ಇಟ್ಕೊಂಡು ಬೇಕಾದರೂ ಲೆಕ್ಕ ಮಾಡಬಹುದು. ಫಸ್ಟ್ ಅಂತ ಏನಪ್ಪಾ ಅಂದ್ರೆ ಎಕ್ಸ್ ಸ್ಕ್ವೇರ್ ನ ಸಹಗುಣಕ 1 ಆಗಿರೋ ರೀತಿಯಲ್ಲಿ ನೋಡ್ಕೋಬೇಕು. ಇಲ್ಲಿ ಅವ್ರು ಕೊಟ್ಟಿರ್ತಕ್ಕಂಥ ಪ್ರಾಬ್ಲಮ್ ಇಟ್ ಸೆಲ್ಫ್ ನಲ್ಲಿ ಏನಾಗಿದೆ, ಎಕ್ಸ್ ಸ್ಕ್ವೇರ್ ನ ಸಹಗುಣಕ 1 ಆಗಿದೆ. ಹಾಗಾಗಿ ಮುಂದಿನ ಹಂತಕ್ಕೆ ಹೋಗಿದ್ದೀನಿ. ಎರಡನೇ ಸ್ಟೆಪ್ ಏನಪ್ಪಾ, ಒಂದನೇ ಸ್ಟೆಪ್ ಎಕ್ಸ್ ಸ್ಕ್ವೇರ್ ನ ಸಹಗುಣಕ ಈಕ್ವಲ್ ಟು 1 ಆಗಿದೆ. ಎರಡನೇ ಸ್ಟೆಪ್ ಏನಪ್ಪಾ ಅಂದ್ರೆ ಎಕ್ಸ್ ನ ಸಹಗುಣಕ ಏನಿರುತ್ತೋ ಅದನ್ನ 2ರಿಂದ ಭಾಗಿಸಿ. ಎಷ್ಟಿರುತ್ತೋ ಅಷ್ಟು, 2 ಇದ್ರೆ 2ರಿಂದ ಭಾಗಿಸಿ, 3 ಇದ್ರು 2ರಿಂದ, 10 ಇದ್ರು 2ರಿಂದ ಭಾಗಿಸಿ. 2ರಿಂದ ಭಾಗಿಸಿ ಬಂದಂತ ಉತ್ತರವನ್ನು ವರ್ಗಗೊಳಿಸಿ ಒಂದ್ಸರಿ ಕೂಡಬೇಕು, ಒಂದ್ಸರಿ ಕಳಿಬೇಕು. ಕೊನೆ ಪದವನ್ನು ಕೂಡ ಹಾಗೆ ಬಳಸ್ಕೊಂಡಿದ್ದೀನಿ. ನಾವು ಇಟ್ ಕಮ್ಸ್ ಟು ದಿ ಫಾರ್ಮ್ ಆಫ್ a ಪ್ಲಸ್ ಬಿ ಹೋಲ್ ಸ್ಕ್ವೇರ್ ಆಯ್ತು. ಮೈನಸ್ 1 ಹೋಲ್ ಸ್ಕ್ವೇರ್ ಅಂದ್ರೆ ಮೈನಸ್ 1, ಮೈನಸ್ 8 ಹಾಗೆ ಇಟ್ಕೊಂಡಿದ್ವಿ. 2 ಮೈನಸ್ ಇರುತ್ತೆ ಕೂಡ ಮೈನಸ್ 9 ಆಯ್ತು. ಬಲಗಡೆ ಕಳಿಸಿದ್ರೆ ಪ್ಲಸ್ 9 ಆಯ್ತು. a ಪ್ಲಸ್ 2 ಹೋಲ್ ಸ್ಕ್ವೇರ್ ರೂಟ್ ಬಂತು. ಸ್ಕ್ವೇರ್ ತೆಗೆದ ಕಡೆ ಹಾಕಿದಾಗ ಪ್ಲಸ್ ಆರ್ ಮೈನಸ್ ಸ್ಕ್ವೇರ್ ರೂಟ್ ಆಫ್ 9ರ ಮೇಲೆ ಪ್ಲಸ್ ಆರ್ ಮೈನಸ್ 3. ನಂತರ ಸಂಕ್ಷೇಪಿಸಿದಾಗ ಒಂದು ಮೂಲ ಪ್ಲಸ್ 2, ಇನ್ನೊಂದು ಮೂಲ ಮೈನಸ್ 4 ಅಂತ ಬಂತು. ಹೌದಾ? ಇನ್ನೊಂದೆರಡು ಲೆಕ್ಕಗಳನ್ನು ಮಾಡಿ ನಿಮಗೆ ಸುಲಭವಾಗಿ ಅರ್ಥ ಆಗುತ್ತೆ.
ನೆಕ್ಸ್ಟ್ ಎಕ್ಸ್ ಸ್ಕ್ವೇರ್ ಪ್ಲಸ್ 6x ಪ್ಲಸ್ 5 5 ಇಸ್ ಈಕ್ವಲ್ ಟು 0 ವರ್ಗಪೂರ್ಣಗೊಳಿಸಿ ಅಪವರ್ತಿಸಿ. ವರ್ಗಪೂರ್ಣಗೊಳಿಸಿ ಅಪವರ್ತಿಸಿ. ಇಲ್ಲೇನು ಮೊದಲನೇ ಅಂತ ಎಕ್ಸ್ ಸ್ಕ್ವೇರ್ ಸಾಲ್ವ್ ಮಾಡಾಗ ನೋಡ್ಬೇಕು ಎಷ್ಟಿದೆ, 1 ಇದೆ. ಇಲ್ಲೂ ಕೂಡ ಡೈರೆಕ್ಟ್ ಸಾಲ್ವ್. ನೆಕ್ಸ್ಟ್ ಇಲ್ಲಿ ಹೋಗ್ಬೇಕು, ಎಕ್ಸ್ ನ ಸಾಗುಣಕ ನೋಡ್ಬೇಕು. ಎಕ್ಸ್ ನ ಸಾಗುಣಕ ಎಷ್ಟಿದೆ, 6. ಅದನ್ನ ಅದರ ಅರ್ಧ ಅಂದ್ರೆ ಡಿವೈಡೆಡ್ ಬೈ 2. 6 ನ 2ರಿಂದ ಭಾಗಿಸಿದ್ರೆ ಎಷ್ಟಾಯ್ತು, 3. ಅದನ್ನೇನ್ ಮಾಡಬೇಕು, ಸ್ಕ್ವೇರ್ ಮಾಡಬೇಕು. ಹೌದಾ? ಮೊದಲನೇ ಪದವನ್ನ ಹಾಗೆ ಮಾಡಬೇಕು, ಎರಡನೇ ಪದವನ್ನು ಕೂಡ ಹಾಗೆ ಮಾಡಬೇಕು. ಏನು ಇಲ್ಲಿ ಉತ್ತರ ಬಂದಿದೆ ಅದನ್ನು ಒಂದು ಸರಿ ಕೂಡಬೇಕು, ಒಂದು ಸರಿ ಕಳಿಬೇಕು, ಕೊನೆಯ ಪದವನ್ನು ಕೂಡ ಹಾಗೆ ಇಟ್ಬೇಕು. ಇಸ್ ಈಕ್ವಲ್ ಟು 0. ಗೊತ್ತಾಯ್ತಲ್ಲ? ಮೊದಲನೇ ಸ್ಟೆಪ್ ಎಕ್ಸ್ ಸ್ಕ್ವೇರ್ ಸಾಗುಣಕ ನೋಡ್ಕೋಬೇಕು. ಅದು ಒಂದಿದೆ, ಒಂದಲ್ಲದ ಸಂಖ್ಯೆ ಬಂದಿದ್ರೆ ಅಷ್ಟರಿಂದ ಬಾಕ್ಸ್ ಒಂದು ಮಾಡ್ಕೋಬೇಕಿತ್ತು. ಇಲ್ಲಿ ಏನ್ ಸಮಸ್ಯೆ ಇಲ್ಲ ನಮಗೆ. ಹಾಗಾಗಿ ಎರಡನೇ ಹಂತಕ್ಕೆ ಹೋಗ್ತೀನಿ. ಎಕ್ಸ್ ನ ಸಾಗುಣಕ ಏನಿದೆಯೋ ಅದನ್ನ ಅರ್ಧಗೊಳಿಸಿ, ಅಂದ್ರೆ ಡಿವೈಡೆಡ್ ಬೈ 2 ಮಾಡಿ ಬಂದಂತ ಉತ್ತರವನ್ನ ವರ್ಗಗೊಳಿಸಿ ಒಂದ್ಸರಿ ಕೂಡಬೇಕು, ಒಂದ್ಸರಿ ಕಳಿಬೇಕು. ಕೊನೆಯ ಪದವನ್ನು ಕೂಡ ಹಾಗೆ ಇಟ್ಕೊಂಡಿದ್ದೀನಿ. ಇಲ್ಲಿ +3 ಸ್ಕ್ವೇರ್ -3 ಸ್ಕ್ವೇರ್ ಕ್ಯಾನ್ಸಲ್ ಅಂದ್ರೆ ಮೊದಲನೇ ಸ್ಟೆಪ್ ಏನಿದೆಯೋ ಅದೇ ಬರುತ್ತೆ, ಯಾವುದೇ ಬದಲಾವಣೆ ಆಗಿಲ್ಲ. ಈಗೇನಾಯಿತು, ಎಕ್ಸ್ ಸ್ಕ್ವೇರ್ ಪ್ಲಸ್ 6x ಪ್ಲಸ್ 3 ಹೋಲ್ ಸ್ಕ್ವೇರ್ ಅಂತಕ್ಕಂಥದ್ದು ಯಾವ ರೂಪದಲ್ಲಿದೆ, a ಪ್ಲಸ್ b ಹೋಲ್ ಸ್ಕ್ವೇರ್ ರೂಪದಲ್ಲಿದೆ. a ಅಂದ್ರೆ ಎಷ್ಟು, ಎಕ್ಸ್, b ಅಂದ್ರೆ ಎಷ್ಟು, 3 ಹೋಲ್ ಸ್ಕ್ವೇರ್ ಮೈನಸ್ 3ರ ವರ್ಗ 9 ಪ್ಲಸ್ 5 ಇಸ್ ಈಕ್ವಲ್ ಟು 0. ನೋಡಿ, ಇದು ಬಿಡಿಸಿ ಮತ್ತಿಷ್ಟೇ ಬರುತ್ತೆ. a ಸ್ಕ್ವೇರ್ ಎಕ್ಸ್ ಸ್ಕ್ವೇರ್ ಪ್ಲಸ್ 2ab 2 ಇಂಟು ಎಕ್ಸ್ ಇಂಟು 3 ಅಂದ್ರೆ 6x ಪ್ಲಸ್ ಬಿ ಸ್ಕ್ವೇರ್ 3 ಸ್ಕ್ವೇರ್. ಕರೆಕ್ಟಾ? ಈಗ ಎಕ್ಸ್ ಪ್ಲಸ್ 3 ಹೋಲ್ ಸ್ಕ್ವೇರ್ ಹಾಗೆ ಇರಲಿ. -9 ಪ್ಲಸ್ 5 ಕಳಿತೀವಿ, ಎಷ್ಟು ಬಂತು, -4 ಇಸ್ ಈಕ್ವಲ್ ಟು 0. therefore ಎಕ್ಸ್ ಪ್ಲಸ್ 3 ಹೋಲ್ ಸ್ಕ್ವೇರ್ ಇಸ್ ಈಕ್ವಲ್ ಟು 4 ಆಯಿತು. ಎಕ್ಸ್ ಪ್ಲಸ್ 3 ಇಸ್ ಈಕ್ವಲ್ ಟು ಸ್ಕ್ವೇರ್ ತೆಗೆದ ಕಡೆ ಪ್ಲಸ್ ಆರ್ ಮೈನಸ್ ಸ್ಕ್ವೇರ್ ರೂಟ್ ಆಫ್ 4 ಆಯಿತು. ನೆಕ್ಸ್ಟ್ ಎಕ್ಸ್ ಪ್ಲಸ್ 3 ಇಸ್ ಈಕ್ವಲ್ ಟು ಪ್ಲಸ್ ಆರ್ ಮೈನಸ್ ಎಷ್ಟಾಯ್ತು, 2 ಆಯಿತು. therefore ಎಕ್ಸ್ ಇಸ್ ಈಕ್ವಲ್ ಟು ಪ್ಲಸ್ 3 ಆ ಕಡೆ ಕಳಿಸಿದ್ರೆ -3 ಪ್ಲಸ್ ಆರ್ ಮೈನಸ್ 2. ಎಕ್ಸ್ ಇಸ್ ಈಕ್ವಲ್ ಟು -3 ಪ್ಲಸ್ 2 ಅನ್ನೋದು ಒಂದು ಮೂಲ, ಅಥವಾ ಎಕ್ಸ್ ಇಸ್ ಈಕ್ವಲ್ ಟು -3 ಮೈನಸ್ 2 ಅನ್ನೋದು ಇನ್ನೊಂದು ಮೂಲ. therefore ಎಕ್ಸ್ ಇಸ್ ಈಕ್ವಲ್ ಟು -1 ಪ್ಲಸ್ 2 ಕಳಿತೀವಿ, -1 ಅನ್ನೋದು ಒಂದು ಮೂಲ, ಇನ್ನೊಂದು ಎಕ್ಸ್ ಇಸ್ ಈಕ್ವಲ್ ಟು -5 2 -5 ಕೊಡ್ತೀನಿ -5. ಸೊ ಯಾವುದೇ ವರ್ಗ ಸಮೀಕರಣಗಳು 2 ಮೂಲಗಳನ್ನು ಹೊಂದಿರ್ತವೆ. ಇಲ್ಲಿ -1 ಅನ್ನೋದು ಒಂದು ಮೂಲ, -5 ಅನ್ನೋದು ಮೂಲ. ಚೆಕ್ ಮಾಡಿ ನೋಡಿ, ಕರೆಕ್ಟಾಗಿ ಬರುತ್ತೆ. ರೈಟ್, ಕರೆಕ್ಟ್. ಇದು ಬರ್ಕೋಬೇಕು, ತಪ್ಪಿದ್ದಂಗೆ ಬರ್ಕೋಬೇಕು.
ನೆಕ್ಸ್ಟ್ ಲೆಕ್ಕ ಮಾಡ್ಕೊಳ್ಳಿ. 2x² ಮೈನಸ್ 12x ಪ್ಲಸ್ 10 ಇಸ್ ಈಕ್ವಲ್ ಟು 0. 2x² ಮೈನಸ್ 12x ಪ್ಲಸ್ 10 ಇಸ್ ಈಕ್ವಲ್ ಟು 0. ಇದೊಂದು ಏನಿದೆ ಇಲ್ಲಿ 2x² ಮೈನಸ್ 12x ಪ್ಲಸ್ 10 ಇಸ್ ಈಕ್ವಲ್ ಟು 0. ಗಮನಿಸಿ, ಇಲ್ಲಿ ಏನ್ ಮಾಡ್ಕೋಬೇಕು, ನಾನು ಏನ್ ಹೇಳಿದ್ದೆ, ಫಸ್ಟ್ ಸ್ಟೆಪ್ ಏನು, ಫಸ್ಟ್ ನೋಡ್ಬೇಕಾಗಿರೋದು x² ಸಹಗುಣಕ ನೋಡ್ಬೇಕು. x² ಸಹಗುಣಕ ಇಲ್ಲಿ ಏನಾಗಿದೆ, ಒಂದಲ್ಲದ ಸಂಖ್ಯೆ ಆಗಿದೆ, ಅಂದ್ರೆ 2 ಇದೆ. 2 ಇರೋದ್ರಿಂದ 2ರಿಂದ ಬಾಕ್ಸ್ ಡಿವೈಡೆಡ್ ಬೈ 2. ಈ ಕಡೆನೂ ಕೂಡ ಡಿವೈಡೆಡ್ ಬೈ 2 ಬೈ 2 x² ಮೈನಸ್ ಪ್ಲಸ್ ಇಂಟು ಮೈನಸ್ ಮೈನಸ್ 2 6 x ಪ್ಲಸ್ 2 5 ಓಕೆ 0 ಬೈ 2 ಇಲ್ಲೆಲ್ಲ ಸರ್ ಇಲ್ಲಿ ಬೆಸ ಸಂಖ್ಯೆ ಇದ್ರೆ ಏನ್ ಮಾಡ್ಬೇಕು, 7 ಇತ್ತು ಅಂದ್ರೆ 7 ಬೈ 2 ಅಂತ ಬರ್ಕೊಳ್ಳಿ, ಏನ್ ಸಮಸ್ಯೆ ಇಲ್ಲ. ಆ ತರದ್ದು ನೆಕ್ಸ್ಟ್ ಲೆಕ್ಕ ಮಾಡಿಸ್ತೀವಿ, ಗೊತ್ತಾಗ. ಈಗ ಏನ್ ಮಾಡ್ಬೇಕು, x² ಸಹಗುಣಕ 1 ಆಯ್ತು, ಕರೆಕ್ಟ್ ಆಯ್ತು. ನೆಕ್ಸ್ಟ್ x ನ ಸಹಗುಣಕ ನೋಡ್ಬೇಕು, ಎಷ್ಟಿದೆ, 6. ಅದರ ಅರ್ಥ 6 ಬೈ 2 ಎಷ್ಟು ಬಂತು, 3 ಬಂತು. ಅದನ್ನೇನ್ ಮಾಡ್ಬೇಕು, ವರ್ಗಗೊಳಿಸ್ಬೇಕು. ಸೊ ದೇರ್ಫೋರ್ x² ಮೈನಸ್ 6x ಪ್ಲಸ್ 3² ಮೈನಸ್ 3² ಮೈನಸ್ 5 ಇಸ್ ಈಕ್ವಲ್ ಟು 0. ಓಕೆ, ಈಗ ಏನಾಯ್ತು, a ಪ್ಲಸ್ ಬಿ a ಮೈನಸ್ ಬಿ ಹೋಲ್ ಸ್ಕ್ವೇರ್, x ಮೈನಸ್ 3 ಹೋಲ್ ಸ್ಕ್ವೇರ್ ಮೈನಸ್ 3ರ ವರ್ಗ 9 ಮೈನಸ್ 5 ಇಸ್ ಈಕ್ವಲ್ ಟು 3 ಹೋಲ್ ಸ್ಕ್ವೇರ್ ಇಸ್ ಈಕ್ವಲ್ ಟು ಮೈನಸ್ 9 ಮೈನಸ್ 5 ಅಂದ್ರೆ ಮೈನಸ್ 14 ಇಸ್ ಈಕ್ವಲ್ ಟು 0. ದೇರ್ಫೋರ್ x ಮೈನಸ್ 3 ಹೋಲ್ ಸ್ಕ್ವೇರ್ ಇಸ್ ಈಕ್ವಲ್ ಟು ಪ್ಲಸ್ ಸ್ಕ್ವೇರ್ ಬಂದಾಗ therefore x minus 3 is equal to plus or minus root 14 ಪೂರ್ಣ ವರ್ಗವಲ್ಲದ ಸಂಖ್ಯೆ ಹಾಗೆ. therefore x is equal to minus 3 ಆ ಕಡೆ ಬಂದ್ರೆ ಪ್ಲಸ್ 3 ಪ್ಲಸ್ ಆರ್ ಮೈನಸ್ ರೂಟ್ 14. ಸರಿನಾ? ಅಂದ್ರೆ ಈ ಪೂರ್ಣ ವರ್ಗಗೊಳಿಸತಕ್ಕಂಥ ವಿಧಾನದಿಂದ ನಾವು ಯಾವುದೇ ರೀತಿಯ ವರ್ಗ ಸಮೀಕರಣವನ್ನು ಬೇಕಾದ್ರೂ ಬಿಡಿಸಬಹುದು. ಆದ್ರೆ ಅಪವರ್ತನ ವಿಧಾನದಿಂದ ನಾನು ಆಗಲೇ ತೋರಿಸಿದ್ರೆ ನಿಮಗೆ ಎಲ್ಲಾ ಸಂಖ್ಯೆಗಳನ್ನು ಬಿಡಿಸಲಿಕ್ಕೆ, ಎಲ್ಲಾ ಸಮಸ್ಯೆಗಳನ್ನು ಬಿಡಿಸಲಿಕ್ಕೆ ಸಾಧ್ಯ ಇದೆ. ಫಾರ್ ಎಕ್ಸಾಂಪಲ್ ಇದೇ ಲೆಕ್ಕ ನೀವು ಅದು ಮಾಡಕ್ ಹೋದ್ರೆ ಬರೋದಿಲ್ಲ. ಆಯ್ತಾ? ಸರಿನಾ? ಇನ್ನೊಂದು ನೆಕ್ಸ್ಟ್ y² ಪ್ಲಸ್ 5y ಪ್ಲಸ್ 7 ಇಸ್ ಈಕ್ವಲ್ ಟು 0. ಓಕೆ, ಇಲ್ಲಿ y² ನ ಸಹಗುಣಕ 1 ಇದೆ. ಓಕೆ, ನೆಕ್ಸ್ಟ್ y ನ ಸಹಗುಣಕ 5. ಅದನ್ನೇನ್ ಮಾಡಬೇಕು, ಅರ್ಧ ಮಾಡಬೇಕು. ಅಂದ್ರೆ 5 ಬೈ ಬಂದಂತ ಉತ್ತರವನ್ನು ಏನ್ ಮಾಡಬೇಕು, ಸ್ಕ್ವೇರ್ ಮಾಡಬೇಕು. 5 ಬೈ 2 ಇಸ್ ಈಕ್ವಲ್ ಟು 2.5 ಅಂತ ಬರ್ಕೊಳಕ್ ಹೋಗ್ಬೇಡಿ, ಮಾಡ್ಬೋದು, ಬೇಡ ಹಾಗೆ ಇರಿ, 3/2 ರೂಪದಲ್ಲೇ ಇರಿ ಅಂತಂದ್ರೆ ಮೊದಲನೇ ಪದವನ್ನ ಹಾಗೆ ಬರೀಬೇಕು, y² ಪ್ಲಸ್ ಎರಡನೇ ಪದವನ್ನು ಕೂಡ ಹಾಗೆ ಬರೀತೀವಿ. ಈಗ ಏನ್ ಮಾಡ್ತೀವಿ, ಬಂದಂತ ಉತ್ತರವನ್ನ ವರ್ಗಗೊಳಿಸಿದ್ವಿ, 5 ಬೈ 2 ಮಾಡ್ಕೊಂಡು ವರ್ಗಗೊಳಿಸಿದ್ವಿ, ಸ್ಕ್ವೇರ್ ಮಾಡಿ ಒಂದ್ಸರಿ ಕೂಡ್ತೀವಿ, ಒಂದ್ಸರಿ ಕಳಿತೀವಿ, ಕರೆಕ್ಟಾ? ಪ್ಲಸ್ 7 ಇಸ್ ಈಕ್ವಲ್ ಟು 0. ಅರ್ಥ ಆಗ್ತಾ ಇದೆಯಾ ಮಕ್ಕಳೇ? y ನ ಸಹಗುಣಕ ಏನಿದೆಯೋ ಅದನ್ನ ಆಫ್ ಮಾಡಿದೀವಿ, ಡಿವೈಡೆಡ್ ಬೈ 2 ಮಾಡಿದೀವಿ.
5/2 ಬಂತು. ಬಂದಂತ ಉತ್ತರವನ್ನ ವರ್ಗಗೊಳಿಸಿ ಒಂದ್ಸರಿ ಕೂಡಬೇಕು, ಒಂದ್ಸರಿ ಕಳೆಯಬೇಕು. ನೋಡಿ ಹಾಗೆ ಇದನ್ನು ಕ್ಯಾನ್ಸಲ್ ಮಾಡಿದ್ರೆ y² + 5y + 7 ಅಂತ ಇದೆ ಹೊರತು ಏನೋ ಬದಲಾವಣೆ ಆಗಿದೆ. ಈಗ ಮೊದಲನೇದು ಏನಿದೆ, ಇದು a + b² ರೂಪಕ್ಕೆ ಬಂತು. ಏನಾಯ್ತು ಅಲ್ಲಿಗೆ y + 5/7 5/2 ಅಲ್ಲ 5/2 ಹೋಲ್ ಸ್ಕ್ವೇರ್ ಮೈನಸ್ 5ರ ವರ್ಗ 25, 2ರ ವರ್ಗ 4 ಪ್ಲಸ್ 7 ಇಸ್ ಈಕ್ವಲ್ ಟು 0. ಸಿಂಪ್ಲಿಫೈ y + 5/2 ಹೋಲ್ ಸ್ಕ್ವೇರ್ ಮೈನಸ್ ಇಲ್ಲಿ ಅಥವಾ ಆ ಕಡೆ ಕಳಿಸ್ ಇಸ್ ಈಕ್ವಲ್ ಟು ಇದು ಆ ಕಡೆ ಕಳಿಸ್ಬಿಟ್ರೆ 25/4 ಮೈನಸ್ 25/4 ಇದು ಪ್ಲಸ್ 25/4 ಮೈನಸ್ 7. ಸರಿನಾ? ಈಗ y ಪ್ಲಸ್ ಎಷ್ಟು 5/2 ಹೋಲ್ ಸ್ಕ್ವೇರ್ ಈಸ್ ಈಕ್ವಲ್ ಟು ಇಲ್ಲಿ 4 ಲಾಸ್ 4 1 25 ಮೈನಸ್ ಇದೇನಿಲ್ಲ 1 4 ಕೇಳಿ 28. ಕರೆಕ್ಟಾ? ಇದೇನಿಲ್ಲ ಅಂತಂದ್ರೆ ಛೇದ 1 ಇರುತ್ತೆ. 4ರ 1ರಿಂದ ಭಾಗಿಸಿದ್ರೆ 4 ಬಂತು. 4 × 7 28. Therefore y + 5/2 ಹೋಲ್ ಸ್ಕ್ವೇರ್ ಈಸ್ ಈಕ್ವಲ್ ಟು ಮೈನಸ್ 3/4. ಕರೆಕ್ಟಾ? 25ರಲ್ಲಿ 28 ಹೋದ್ರೆ ಮೈನಸ್ 4 ಬಂತು ಬೈ ಸ್ಕ್ವೇರ್ ತೆಗೆದು. Therefore y + 5/2 is equal to plus or minus square root of -3/4. ಈಗ -4 ಆಗಿದೆ, 4 ವರ್ಗಮೂಲ ತಗೊಂಡು therefore y is equal to -5/2 plus or minus √3/n. ಈಗ y is equal to -5 plus or minus √3/n. ಛೇದ ಸೇಮ್ ಇರೋದ್ರಿಂದ ಅಂಶಾಂಶಗಳನ್ನು ನೇರವಾಗಿ ಕೂಡಬಹುದು ಅಥವಾ ಕಡಿಮೆ. ಈ ಸಿಂಪ್ಲಿಫಿಕೇಶನ್ ಕಲ್ತ್ಕೋಬೇಕಾಗಿರೋದು. ಇದೆಲ್ಲ ಅರ್ಥ ಆಗುತ್ತೆ ನಿಮಗೆ. ಇಲ್ಲಿ ಹೇಗೆ ಮಾಡೋದು ಇದೆಲ್ಲ ಹಳೆಯದಿದೆಲ್ಲ. ಭಿನ್ನ ರಾಶಿಗಳನ್ನು ಕೂಡೋದು ಹೇಗೆ, ಕಳೆಯೋದು ಹೇಗೆ, ಇವೆಲ್ಲವನ್ನು ತಿಳ್ಕೋಬೇಕು. ಆಯ್ತಾ? ಬರ್ಕೊಂಡ್ರೆ ಈಟ ಬರ್ಕೋಬೇಕು, ಅರ್ಥ ಮಾಡ್ಕೊಂಡು ಬರ್ಕೋಬೇಕು, ತಪ್ಪು ಮಾಡಬಾರ್ದು. ಆಯ್ತಾ? ಇನ್ನೊಂದು ಲಾಸ್ಟ್ ತನಕ ಉಳಿದಿದ್ದನ್ನು ನೀವು ಹೋಮ್ವರ್ಕ್ ಇರೋದನ್ನು ಮಾಡ್ಕೊಂಡ್ರಿ. ಎಕ್ಸಸೈಸ್ ಆಗಿರೋದು ಯಾವುದಾದ್ರು ಗೊತ್ತಾಗದೆ ಕೇಳಿ. ಓಕೆ, ನೆಕ್ಸ್ಟ್ ಲೆಕ್ಕ 2x² + x - 4 2x² + x - 4 is equal to 5. ಓಕೆ, ಈಗ ಇಲ್ಲಿ x² ಸಮಾನಕ್ಕೆ 2 ಇರೋದ್ರಿಂದ 2ರಿಂದ ಭಾಗಿಸಿ. ಏನಾಯ್ತು ಅವಾಗ x² + x/2 ಮೈನಸ್ 4 × 2 is equal to 0. ಕರೆಕ್ಟಾ? x² ಸಮಾನಕ್ಕೆ ಯಾವಾಗಲೂ ಕೂಡ ಎಷ್ಟಾಗಿರಬೇಕು ಅಂತ ಹೇಳಿದ್ರೆ 1 ಆಗಿರಬೇಕು. ಹಾಗೆ ಡಿವೈಡ್ ದ ಈಕ್ವೇಷನ್ ಬೈ 2. ಅವಾಗ ಏನಾಯ್ತು 2x²/x2 ಅಂತ ಹೇಳಿದ್ರೆ x² ಆಯಿತು. ಇಲ್ಲಿ ಏನಿಲ್ಲ ಅಂದ್ರೆ 1 ಇದೆ, 1/2 ಆಯಿತು. ಇಲ್ಲಿ -4 ನ್ನು 2ರಿಂದ ಭಾಗಿಸಿದಾಗ 2 ಬಂತು. ಕರೆಕ್ಟಾ? ಈಗ ಇಲ್ಲಿ ನೆಕ್ಸ್ಟ್ ಏನ್ ಮಾಡ್ಕೋಬೇಕು, ಎಕ್ಸಿನ ಸಮಾನಕ್ಕೆ ಏನಿದೆಯೋ 1/2 ಇದೆ, ಅದನ್ನ ಏನ್ ಮಾಡಬೇಕು 2ರಿಂದ ಭಾಗಿಸಿ. ಎಷ್ಟು ಬಂತು? 1/4. ಇದನ್ನ ಏನ್ ಮಾಡಬೇಕು, ಸ್ಕ್ವೇರ್ ಮಾಡಬೇಕು. ಒಂದ್ಸರಿ ಕೂಡಬೇಕು, ಒಂದ್ಸರಿ ಕಳೆಯಬೇಕು. ಮೊದಲನೇ ಪದವನ್ನ ಹಾಗೆ x²
ಪ್ಲಸ್ ಎಕ್ಸ್ ಬೈ 2 ಆಗೈತೆ ಪ್ಲಸ್ 1/4 ಹೋಲ್ ಸ್ಕ್ವೇರ್ ಮೈನಸ್ 1/4 ಹೋಲ್ ಸ್ಕ್ವೇರ್ ಮೈನಸ್ 2 ಇಸ್ ಈಕ್ವಲ್ ಟು 0. ಅರ್ಥ ಆಯ್ತಾ ಮಕ್ಕಳೇ? ಸ್ಟೆಪ್ಸ್ ಅನ್ನ ಫಾಲೋ ಮಾಡಬೇಕು. ಯಾವ್ದನ್ನ ಇದು ಮಾಡಬಹುದು. ಫಸ್ಟ್ ಎಕ್ಸ್ ಸ್ಕ್ವೇರ್ ನ ಸಹಗುಣಕ ಯಾವಾಗಲೂ ಕೂಡ 1 ಆಗಿರೋ ರೀತಿಯಲ್ಲಿ ನೋಡ್ಕೋಬೇಕು. ಅದಕ್ಕೋಸ್ಕರ ಎಷ್ಟಿರುತ್ತೆ ಅಷ್ಟರಿಂದ ಭಾಗಿಸಿ. 2 ಇದೆ, ಇಡೀ ಈಕ್ವೇಶನ್ ಅನ್ನ 2 ರಿಂದ ಭಾಗಿಸಿ. ನೆಕ್ಸ್ಟ್ ಎಕ್ಸ್ ನ ಸಹಗುಣಕ ನೋಡ್ಕೋಬೇಕು. ಎಷ್ಟಿದೆ? 1/2 ಇದೆ, ಬರೇ ಒಂದಲ್ಲ, 1/2. 1/2 ಅನ್ನ ಅರ್ಧಗೊಳಿಸಿ ಅಂದ್ರೆ ಡಿವೈಡೆಡ್ ಬೈ 2 ಮಾಡಿ ಬಂದಂತ ಉತ್ತರವನ್ನ ವರ್ಗಗೊಳಿಸಿ ಒಂದ್ಸರಿ ಕೂಡಬೇಕು, ಒಂದ್ಸರಿ ಕಳೆಯಬೇಕು. ಇದು ಕ್ಯಾನ್ಸಲ್ ಆದ್ರೆ ಎಕ್ಸ್ ಸ್ಕ್ವೇರ್ ಪ್ಲಸ್ ಎಕ್ಸ್ ಬೈ 2 ಮೈನಸ್ 2 ಅಂತ ಇದೆ ಹೊರತು ಏನು ವ್ಯತ್ಯಾಸ ಆಗಿಲ್ಲ. ನಾವು ಇಟ್ ಕಮ್ಸ್ ಟು ದಿ ಫಾರ್ಮ್ ಆಫ್ a ಪ್ಲಸ್ b ಹೋಲ್ ಸ್ಕ್ವೇರ್ ಎಕ್ಸ್ ಪ್ಲಸ್ 1/4 ಹೋಲ್ ಸ್ಕ್ವೇರ್ ಮೈನಸ್ 1 ರ ವರ್ಗ 1, 4 ರ ವರ್ಗ 16 ಮೈನಸ್ 2 ಇಸ್ ಈಕ್ವಲ್ ಟು 0. ಕರೆಕ್ಟಾ? ಸಿಂಪ್ಲಿಫೈ ಮಾಡ್ತೇವೆ. ಇದೆಲ್ಲ ಅರ್ಥ ಆಗುತ್ತೆ. ಎಕ್ಸ್ ಪ್ಲಸ್ 1/4 ಎಕ್ಸ್ ಪ್ಲಸ್ 1/4 ಹೋಲ್ ಸ್ಕ್ವೇರ್ ಈ ಕಡೆ ಕಳಿಸಿ ಇಸ್ ಈಕ್ವಲ್ ಟು 1/16 ಮೈನಸ್ 2 ಏನಾಗುತ್ತೆ ಪ್ಲಸ್ 2 ದಟ್ ಈಸ್ ಈಕ್ವಲ್ ಟು 16 ಲಾಸ್ ಆಯಿತು. 16 ಒಂದೇ 16 ಒಂದು ಉಳಿತು. ಇಲ್ಲೇನಿಲ್ಲ ಅಂದ್ರೆ 1 16 16 32 ದಟ್ ಈಸ್ ಈಕ್ವಲ್ ಟು 33/16 ಏನು ಎಕ್ಸ್ ಪ್ಲಸ್ 1/4 ಹೋಲ್ ಸ್ಕ್ವೇರ್ ಇಸ್ ಈಕ್ವಲ್ ಟು ಸ್ಕ್ವೇರ್ ತೆಗೆದಾಕಿ ಎಕ್ಸ್ ಪ್ಲಸ್ 1/4 ಇಸ್ ಈಕ್ವಲ್ ಟು ಪ್ಲಸ್ ಆರ್ ಮೈನಸ್ ಸ್ಕ್ವೇರ್ ರೂಟ್ ಆಫ್ 33/16. ಈಗ ಏನಾಯ್ತು? ಎಕ್ಸ್ ಪ್ಲಸ್ 1/4 ಇಸ್ ಈಕ್ವಲ್ ಟು ಪ್ಲಸ್ ಆರ್ ಮೈನಸ್ ರೂಟ್ 33/16 ವರ್ಗಮೂಲ 4. ಈಗ ಎರಡು ಸೇಮ್ ಇರೋದಕ್ಕೆ ನಾವು ಕೂಡಿದ್ರೆ ದಟ್ ಈಸ್ ಎಕ್ಸ್ ಇಸ್ ಈಕ್ವಲ್ ಟು ಮೈನಸ್ 1/4 ಪ್ಲಸ್ ಆರ್ ಮೈನಸ್ ರೂಟ್ 33/4 ಆಯಿತು. ದಟ್ ಈಸ್ ಈಕ್ವಲ್ ಟು ಎಕ್ಸ್ ಇಸ್ ಈಕ್ವಲ್ ಟು ಮೈನಸ್ 1 ಪ್ಲಸ್ ಆರ್ ಮೈನಸ್ ರೂಟ್ 33/4. ಕರೆಕ್ಟಾ? ರೈಟ್. ಅರ್ಥ ಆಯ್ತಾ? ಇದು ವೆರಿ ಇಂಪಾರ್ಟೆಂಟ್. ಫಸ್ಟ್ ಎಕ್ಸ್ ಸ್ಕ್ವೇರ್ ನ ಸಹಗುಣಕ 1 ಆಗಿರೋ ರೀತಿಯಲ್ಲಿ ನೋಡ್ಕೊಬೇಕು. ಏನಿರುತ್ತೋ ಅಷ್ಟರಲ್ಲಿ ಇಡೀ ಈಕ್ವೇಶನ್ ಅನ್ನು ಭಾಗಿಸ್ಬೇಕು. ನಂತರ ಎಕ್ಸ್ ನ ಸಹಗುಣಕ ಏನಿದೆಯೋ ಅದನ್ನ ಅರ್ಧಗೊಳಿಸಿ ಬಂದಂತ ಉತ್ತರವನ್ನ ವರ್ಗಗೊಳಿಸಿ ಒಂದ್ಸರಿ ಕೂಡಬೇಕು, ಒಂದ್ಸರಿ ಕಳೆಯಬೇಕು. ದಿಸ್ ಇಸ್ ವೆರಿ 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 ಇಂಪಾರ್ಟೆಂಟ್ ಸ್ಟೆಪ್. 2 ಸ್ಟೆಪ್. ಇನ್ನು ಉಳಿದಿದ್ದೆಲ್ಲ ಸಿಂಪ್ಲಿಫಿಕೇಶನ್. ಎಲ್ಲ 8, 9ನೇ ಕ್ಲಾಸಲ್ಲಿ ಡಿಸ್ಕಷನ್ ಮಾಡಿರ್ತಕ್ಕಂಥ ವಿಚಾರ. ಅರ್ಥ ಆಯ್ತಾ? ಬರ್ಕೊಳ್ಳಿ, ಕ್ಲೀನ್ ಮಾಡ್ಕೊಳ್ಳಿ, ತಪ್ಪಿಲ್ಲ. ಆಯ್ತಾ? ನೆಕ್ಸ್ಟ್ ಆಗಿ ಸೂತ್ರದ ಸಹಾಯದಿಂದ ವರ್ಗ ಸಮೀಕರಣಗಳನ್ನು ಬಿಡಿಸುವುದು. ಸೂತ್ರದ ಸಹಾಯದಿಂದ ವರ್ಗ ಸಮೀಕರಣಗಳನ್ನು ಬಿಡಿಸುವುದು. ಸೂತ್ರದ ಸಹಾಯದಿಂದ ವರ್ಗ ಸಮೀಕರಣಗಳನ್ನು ಬಿಡಿಸುವುದು. Solving the quadratic equation by using formula. ax square plus bx plus c is equal to 0 ವರ್ಗ ಸಮೀಕರಣವನ್ನು
ax ಸ್ಕ್ವೇರ್ ಪ್ಲಸ್ bx ಪ್ಲಸ್ c ಇಸ್ ಈಕ್ವಲ್ ಟು 0 ವರ್ಗ ಸಮೀಕರಣವನ್ನು x ಇಸ್ ಈಕ್ವಲ್ ಟು x is equal to minus b, x is equal to minus b plus or minus square root of b square minus 4ac whole divided by 2a. X is equal to minus b plus or minus square root of b square minus 4ac whole divided by 2a ಎಂಬ ಸೂತ್ರದ ಸಹಾಯದಿಂದ ಬಿಡಿಸಲಾಗುವುದು. ಇಲ್ಲಿ a, b ಮತ್ತು c ಗಳು ಸಹಗುಣಕಗಳಾಗಿವೆ. x ಸ್ಕ್ವೇರ್ ಮೈನಸ್ 7x ಇಸ್ ಈಕ್ವಲ್ ಟು ಮೈನಸ್ 12 ಅನ್ನು x ಸ್ಕ್ವೇರ್ ಮೈನಸ್ 7x ಇಸ್ ಈಕ್ವಲ್ ಟು ಮೈನಸ್ 12 ಅನ್ನು ಸೂತ್ರದ ಸಹಾಯದಿಂದ ಬಿಡಿಸಿ. ಇಲ್ಲೇನ್ ಮಾಡ್ಬೇಕು, ಇಲ್ಲೇನು ನಾವು ಪಾಲಿಸಬೇಕಾಗಿರ್ತಕ್ಕಂಥ ನಿಯಮ ಅಂದ್ರೆ ಕೊಟ್ಟಿರ್ತಕ್ಕಂಥ ವರ್ಗ ಸಮೀಕರಣವನ್ನು ಫಸ್ಟ್ ಆದರ್ಶ ರೂಪದಲ್ಲಿ ಬರಬೇಕು. x ಸ್ಕ್ವೇರ್ ಮೈನಸ್ 7x ಮೈನಸ್ 12 ಈ ಕಡೆ ಬಂದ್ರೆ ಪ್ಲಸ್ 12 ಈಸ್ ಈಕ್ವಲ್ ಟು 0. ಈಗ x ಸ್ಕ್ವೇರ್ ನ ಸಹಗುಣಕ ಏನಿದೆಯೋ ಅದು a ಯ ಬೆಲೆ ಎಷ್ಟಿದೆ 1. x ನ ಸಹಗುಣಕ ಏನಿದೆ ಅದು b ಯ ಬೆಲೆ ಎಷ್ಟು ಮೈನಸ್ a. ಉಳಿದಿರ್ತಕ್ಕಂಥದ್ದು ಏನಿದೆ ಅದು ಸ್ಥಿರಾಂಕ c ಯ ಬೆಲೆ ಎಷ್ಟು 12. ಇಲ್ಲಿ x ಚರಾಕ್ಷರ ಇದ್ದಾಗ x ಇಸ್ ಈಕ್ವಲ್ ಟು ಮೈನಸ್ b ಪ್ಲಸ್ ಆರ್ ಮೈನಸ್ ರೂಟ್ b ಸ್ಕ್ವೇರ್ ಮೈನಸ್ 4ac whole divided by 2a ಅಂತ. ದಟ್ ಇಸ್ ಆದೇಶ. ಮೈನಸ್ ಸೂತ್ರದಲ್ಲಿದೆ b ಅಂದ್ರೆ ಎಷ್ಟು ಮೈನಸ್ a ಪ್ಲಸ್ ಆರ್ ಮೈನಸ್ ರೂಟ್ b ಸ್ಕ್ವೇರ್ ಮೈನಸ್ 7 ಹೋಲ್ ಸ್ಕ್ವೇರ್ ಮೈನಸ್ 4 ಇಂಟು a ಅಂದ್ರೆ ಎಷ್ಟಿದೆ 1 ಇಂಟು c ಸ್ಥಿರಾಂಕ ಎಷ್ಟು 12. ನೋಡಿ ಈ ರೂಟ್ ಕಂಟಿನ್ಯೂ ಮಾಡಬೇಕು. ಹೋಲ್ ಡಿವೈಡೆಡ್ ಬೈ 2a 2 ಇಂಟು a ಅಂದ್ರೆ 1 ಸಿಂಪಲ್. ಮೈನಸ್ ಇಂಟು ಮೈನಸ್ ಪ್ಲಸ್ 8 ಪ್ಲಸ್ ಆರ್ ಮೈನಸ್ ರೂಟ್ ಮೈನಸ್ 7ರ ವರ್ಗ ಪ್ಲಸ್ 40. ಕರೆಕ್ಟಾ? ಇದೆ ಮೈನಸ್ ಇಂಟು ಪ್ಲಸ್ ಮೈನಸ್ 12 4 48 ಹೋಲ್ ಡಿವೈಡೆಡ್ ಬೈ 2 ಒಂದೇ 2. ಕರೆಕ್ಟಾ? ದಟ್ ಇಸ್ ಈಕ್ವಲ್ ಟು 7 ಪ್ಲಸ್ ಆರ್ ಮೈನಸ್ ರೂಟ್ 49 48 ಕಳೆದ್ರೆ 1 ಬೈ 2. ದಟ್ ಈಸ್ ಈಕ್ವಲ್ ಟು 7 ಪ್ಲಸ್ ಆರ್ ಮೈನಸ್ 1ರ ವರ್ಗಮೂಲ 1 ಬೈ ಬಿಡಿಸಿ 7 ಪ್ಲಸ್ 1 ಬೈ 2 ಅನ್ನೋದೊಂದು ಮೂಲ 7 ಮೈನಸ್ 1 ಬೈ 2 ಅನ್ನೋದೊಂದು ಮೂಲ. x ಇಸ್ ಈಕ್ವಲ್ ಟು 7 ಪ್ಲಸ್ 1 ಅಂದ್ರೆ 8 ಬೈ 2 ಎಷ್ಟಂತ 4 ಅಥವಾ ಇನ್ನೊಂದು ಮೂಲ ಏನು x ಇಸ್ ಈಕ್ವಲ್ ಟು 7 1 ಹೋದ್ರೆ 6 ಬೈ 2 ಅಂದ್ರೆ 3. ಓಕೆ, ಇದೇ ಲೆಕ್ಕವನ್ನು ನನ್ನ ಅಪವರ್ತನ ವಿಧಾನದಿಂದ ಮಾಡಿ ತೋರಿಸಿ. 4 ತೆಗೆದು ನೋಡಿಬೇಕಾದ್ರೆ ಈಗ ಅಲ್ಲೂ ಕೂಡ ಮೂಲಗಳು ಏನು ಬಂದಿದೆ 4 ಮತ್ತು 3 ಅಂತಕ್ಕಂಥದ್ದೇ ಬಂದಿದೆ. ಹೌದಾ? ಅಂದ್ರೆ ವರ್ಗ ಸಮೀಕರಣವನ್ನ ನಾವು ಯಾವುದೇ ವಿಧಾನದಿಂದ ಬಳಸಿದ್ರು ಕೂಡ ಉತ್ತರ ಒಂದೇ ಆಗಿರುತ್ತೆ, ಬೇರೆ ಬೇರೆ ಆಗಿರ್ಲಿಕ್ಕೆ ಸಾಧ್ಯವೇ ಇಲ್ಲ. ಅಂದ್ರೆ ಈ ಸೂತ್ರದ ವಿಧಾನದಿಂದ ಐ ಥಿಂಕ್ ಬೇರೆ ಎಲ್ಲಾ ವಿಧಾನಗಳಿಗೆ ಹೋಲಿಸಿದ್ರೆ ಸೂತ್ರದ ವಿಧಾನ ತುಂಬಾ ಸುಲಭ ಅಂತ ಅನ್ಸುತ್ತೆ. ಇದೊಂದು ಸೂತ್ರವನ್ನ ಜ್ಞಾಪಕ ಇಟ್ಕೊಂಡ್ಬಿಟ್ರೆ ಸುಲಭ ಆಗಿಬಿಡಿಸ್ಬೋದು. ಇಲ್ಲಿ ಕೇಳಿದ್ರೆ ಇಲ್ಲಿ ನಿಮಗೆ ಈ ವರ್ಷ 3 ವಿಧಾನಗಳಿದೆ. ಒಂದು ಅಪವರ್ತನ ವಿಧಾನ, 2ನೇದು ವರ್ಗಪೂರ್ಣಗೊಳಿಸೋದು, 3ನೇದು ಸೂತ್ರದ ಸಹಾಯದಿಂದ ಮಾಡ್ತಾರೆ.
ಬಹುಶಃ ಪರೀಕ್ಷೆಗಳಲ್ಲಿ ನಿಮಗೆ ಪರ್ಟಿಕ್ಯುಲರ್ ಆಗಿ ಇಂಥ ವಿಧಾನದಿಂದ ಬಿಡಿಸಿ ಅಂತ ಹೇಳಿದ್ರೆ ಅದೇ ವಿಧಾನದಿಂದ ಬಿಡಿಸಬೇಕು. ಆದರೆ ಸುಮ್ಮನೆ ಬಿಡಿಸಿ ಅಂತೇಳಿ ಈ ಥರ ಲೆಕ್ಕ ಕೊಟ್ಟರೆ ದಟ್ ಅಪ್ ಟು ಯುವರ್ ಚಾಯ್ಸ್. ನೀವು ಯಾವ ವಿಧಾನದಿಂದ ಬೇಕಾದ್ರೂ ಬಿಡಿಸ್ಬೋದು. ಅಪವರ್ತನ ವಿಧಾನದಿಂದ ನಾವು ಬಿಡಿಸ್ಬೋದು, ವರ್ಗಪೂರ್ಣಗೊಳಿಸಬೇಕಾದ್ರೂ ಬಿಡಿಸ್ಬೋದು, ಸೂತ್ರವನ್ನು ಉಪಯೋಗಿಸಿ ಬೇಕಾದ್ರೂ ಬಿಡಿಸ್ಬೋದು. ನನ್ನ ಒಂದು ಸಜೆಷನ್ ಏನಪ್ಪ ನಮ್ಮ ಅನುಭವದಲ್ಲಿ ಅಂದ್ರೆ ಬೆಟರ್ ಅಂದ್ರೆ ಸೂತ್ರದ ಸಹಾಯದಿಂದ ಬಿಡಿಸ್ತಕ್ಕಂಥದ್ದನ್ನು ಕಲ್ತ್ಕೊಳ್ಳಿ ನೀವು. ಹಾಗಾಗಿ ನೀವು ಸೂತ್ರವನ್ನ ಬರೆದ್ರೆ ಅರ್ಧ ಮಾರ್ಕ್ ಸಿಗುತ್ತೆ. ಇವೆಲ್ಲವನ್ನ ABC ಬೆಲೆಗಳನ್ನ ಬರ್ಕೊಂಡು ಅವುಗಳನ್ನ ಆದೇಶ ಮಾಡಿದ್ರೆ 1 ಮಾರ್ಕ್ ಸಿಕ್ಬಿಡುತ್ತೆ. ಹಾಗಾಗಿ ಸುಲಭವಾಗಿ 1-1.5 ಮಾರ್ಕ್ಸ್ ಇದರಲ್ಲಿ ಪಡ್ಕೊಂಡು ಆಮೇಲೆ ಅವರು ಪರ್ಟಿಕ್ಯುಲರ್ ಹೇಳಿದ್ರು ಕೂಡ ನಮಗೆ ವ್ಯಾಲ್ಯೂಯೇಷನ್ ಇನ್ನೊಂದು ಇನ್ಸ್ಟ್ರಕ್ಷನ್ ಕೊಡ್ತಾರೆ. ಮಕ್ಕಳು ಯಾವುದೇ ವಿಧಾನದಿಂದ ಬಿಡಿಸಿದ್ರು ಕೂಡ ಅದಕ್ಕೆ ಮಾರ್ಕ್ಸ್ ಕೊಡಿ ಅಂತ ಹೇಳೋದ್ರಿಂದ ನೀವು ನಾನು ಮ್ಯಾಥಮೆಟಿಕ್ಸ್ ಅಲ್ಲಿ ಪಾಸ್ ಆದರೆ ಸಾಕಪ್ಪ ಅಂತಕ್ಕಂಥ ಮನಸ್ಥಿತಿ ಇರ್ತಕ್ಕಂಥವ್ರು ಈ ವಿಧಾನವನ್ನು ಕಲಿತಕ್ಕಂಥದ್ದು ಉಪಯುಕ್ತ, ಸುಲಭ ಅಂತೇಳಿ ನಮ್ಮ ಭಾವನೆ. ಅರ್ಥ ಆಯ್ತಲ್ಲ? ಇಲ್ಲೇನ್ ಮಾಡಬೇಕು, ಕೊಟ್ಟಿರ್ತಕ್ಕಂಥ ವರ್ಗ ಸಮೀಕರಣವನ್ನು ಆದರ್ಶ ರೂಪದಲ್ಲಿ ಬರ್ಕೊಂಡು x² ನ ಸಹಗುಣಕವನ್ನು a ಬೆಲೆಯಾಗಿ ಕನ್ಸಿಡರ್ ಮಾಡಬೇಕು. x ನ ಸಹಗುಣವನ್ನು ಚಿಹ್ನೆ ಸಮೇತ b ಯ ಬೆಲೆಯಾಗಿ ಪರಿಗಣಿಸಬೇಕು. ಉಳಿದಿರ್ತಕ್ಕಂಥ ಸ್ಥಿರಾಂಕವನ್ನಾಗಿ ತೆಗೆದುಕೊಂಡು ಸೂತ್ರವನ್ನು ಬರ್ಕೊಂಡು ಆ ಬೆಲೆಗಳನ್ನು ಆದೇಶ ಮಾಡಿ ಸಿಂಪ್ಲಿಫೈ ಮಾಡಿದ್ರೆ ನಮಗೆ ಗೊತ್ತಾಗುತ್ತೆ. ಓಕೆ, ನೆಕ್ಸ್ಟ್ ಲೆಕ್ಕ ಮಾಡೋಣ. ಇನ್ನೊಂದು 2x² is equal to 3x minus 5. ಬಿಡಿಸೋಣ. ಇದನ್ನು ಸೂತ್ರದ ಸಹಾಯದಿಂದ ಮಾಡಿದ್ದೀವಿ. ತುಂಬಾ ಸುಲಭ. ಈ ವಿಧಾನದಿಂದ ಬಿಡಿಸ್ತಕ್ಕಂಥದ್ದು ಉಪಯುಕ್ತ ಅಂತಕ್ಕಂಥದ್ದು ನನ್ನ ಇದು. ಎಲ್ಲ ವಿಧಾನದಿಂದ ಬಿಡಿಸ್ಬೋದು. ಏನ್ ಮಾಡೋದು, ಫಸ್ಟ್ ಕೊಟ್ಟಿರ್ತಕ್ಕಂಥ ಸಮೀಕರಣವನ್ನು ಆದರ್ಶ ರೂಪದಲ್ಲಿ ಬರ್ಕೊಂಡು 2x² ಮೈನಸ್ 3x ಮೈನಸ್ 5 ಎಡಗಡೆಗಳಿದ್ರೆ ಪ್ಲಸ್ 5 ಇಸ್ ಈಕ್ವಲ್ ಟು 0. ಇಲ್ಲಿ a ಯ ಬೆಲೆ 2, b ಯ ಬೆಲೆ -3, c ಯ ಬೆಲೆ 5. ಸೂತ್ರ ಬರ್ಕೊಂಡು ಮೈನಸ್ ಸೂತ್ರದಲ್ಲಿ ಇರ್ತಕ್ಕಂಥದ್ದು ಕನ್ಫ್ಯೂಸ್ ಮಾಡ್ಕೋಬಾರ್ದು. b ಮತ್ತೇನಿದೆ, ಮತ್ತೆ -3 ಇದೆ. ಹಾಗಾಗಿ 2 ಸರಿ -3 ಬರೋದ್ರಿಂದ ಮೈನಸ್ ಬರೋದ್ರೆ ಬ್ರಾಕೆಟ್ ಹಾಕಿ ಪ್ಲಸ್ ಆರ್ ಮೈನಸ್ -3 ಹೋಲ್ ಸ್ಕ್ವೇರ್ ಮೈನಸ್ 4 ಇಂಟು a ಇಷ್ಟು 2, ಸಿ ಸ್ಥಿರಾಂಕ 5 ಹೋಲ್ ಡಿವೈಡೆಡ್ ಬೈ 2 ಇಂಟು a ಯ ಬೆಲೆ 2 ಹೋಲ್ ಡಿವೈಡೆಡ್ ಬೈ ಫುಲ್ ಅಡಿಬೇಕು 9 ನೆಕ್ಸ್ಟ್ ಮೈನಸ್ ಇಂಟು ಮೈನಸ್ ಪ್ಲಸ್ 3 ಪ್ಲಸ್ ಆರ್ ಮೈನಸ್ ರೂಟ್ ಆಫ್ 3ರ ವರ್ಗ 9. ಅದು ಮೈನಸ್ ಇಂಟು ಸ್ಕ್ವೇರ್ ಮಾಡಿದ್ರೆ ಪ್ಲಸ್ ಆಗಿದೆ. ಮೈನಸ್ ಇಂಟು ಪ್ಲಸ್ ಮೈನಸ್ 4 ಇಂಟು 8 ಇದೆ 40 ಹೋಲ್ ಡಿವೈಡೆಡ್ ಬೈ 2 4 ದಟ್ ಈಸ್ ಈಕ್ವಲ್ ಟು 3 ಪ್ಲಸ್ ಆರ್ ಮೈನಸ್ ರೂಟ್ -31 ಡಿವೈಡೆಡ್ ಬೈ 4. ಮತ್ತೆ ಸ್ಪ್ಲಿಟ್ ಮಾಡಕ್ ಬರುತ್ತಾ? ಬರೋದಿಲ್ಲ. ಯಾಕಂದ್ರೆ ಮೈನಸ್ ಇರೋದ್ರಿಂದ ಇಟ್ಸ್ ಅನ್ ಇಮ್ಯಾಜಿನರಿ ನಂಬರ್, ಅಂದ್ರೆ ಕಾಂಪ್ಲೆಕ್ಸ್ ನಂಬರ್, ಸಮ್ಮಿಶ್ರ ಸಂಖ್ಯೆ ಆಗಿರೋದ್ರಿಂದ ನಾವು ಇಷ್ಟನ್ನೇ x ಇಸ್ ಈಕ್ವಲ್ ಟು ಏನು ಬಂತ 3 ಪ್ಲಸ್ ರೂಟ್ -31 ಬೈ 4 ಅನ್ನೋದು 1 ಮೂಲ, 3 ಮೈನಸ್ ರೂಟ್ ಆಫ್ -31 ಬೈ 4 ಅನ್ನೋದು ಇನ್ನೊಂದು. ಬರ್ಕಾಗುತ್ತೆ. ನಿಮ್ಮ ಅಭ್ಯಾಸ 10.3 ಮತ್ತು 10.4ರಲ್ಲಿ ಸಾಕಷ್ಟು ಲೆಕ್ಕಗಳಿದ್ದಾವೆ. ಅವುಗಳನ್ನು ನೀವು ಬಿಡಿಸ್ಬೇಕಾಗುತ್ತೆ. ಪ್ರಾಣಿಯಿಂದ 6x ಈಸ್ ಈಕ್ವಲ್ ಟು 3 ಮೈನಸ್ 2x 2x². 6x ಇಸ್ ಈಕ್ವಲ್ ಟು 7 ಮೈನಸ್ 2x. ಫಸ್ಟ್ ಏನ್ ಮಾಡಬೇಕು ಮಕ್ಕಳು, ಇದನ್ನ ಆದರ್ಶ ರೂಪಕ್ಕೆ ತರಬೇಕು. ಯಾವ್ದು ತಗೊಂಡು ಹೋಗೋಣ? 6x ಅಂತ ತಗೊಂಡು ಹೋಗೋಣ. ಇದನ್ನ ಈ ಕಡೆ ತಗೋಣ. ಯಾಕೆ ಹೇಳಿ, ಇಲ್ಲಿ ಯಾವಾಗಲೂ ಕೂಡ x² ನ ಸಹಗುಣಕ ಧನಾತ್ಮಕ ಸಂಖ್ಯೆ ಆಗಿರೋ ರೀತಿಯಲ್ಲಿ ನೋಡ್ಕೊಳ್ತಕ್ಕಂಥದ್ದು ಸೂಕ್ತ. ಹಾಗಾಗಿ -2x² ಈ ಕಡೆ
ಪ್ಲಸ್ 2x ಸ್ಕ್ವೇರ್ ಆಯಿತು. ಪ್ಲಸ್ 6x ಅನ್ನು ಇಲ್ಲೇ ಬರ್ಕೊಳ್ತೀನಿ. ಪ್ಲಸ್ 7 ಕೂಡ ಈ ಕಡೆ ತಗೊಂಡೆ. ಹಾಗಾಗಿ ಏನಾಯ್ತು ಮೈನಸ್ 7 ಈಸ್ ಈಕ್ವಲ್ ಟು 0. ಚೆನ್ನಾಗಿ ಜ್ಞಾಪಕ ಇಟ್ಕೊಳ್ಳಿ ಮಕ್ಕಳೇ. ಉದ್ದೇಶಪೂರ್ವಕವಾಗಿ ನಾನು ಈ ಲೆಕ್ಕ ಹಾಕಿದ್ದೀನಿ. ಎಕ್ಸ್ ಸ್ಕ್ವೇರಿನ ಸಹಗುಣಕ ಏನಾದರೂ ಧನಾತ್ಮಕ ಸಂಖ್ಯೆ ಆಗಿದ್ರೆ ಅಲ್ಲಿಗೆ ಉಳಿದಿದ್ದು ತಗೊಂಡು, ಇದೇನಾದ್ರು ಪ್ಲಸ್ 2x ಸ್ಕ್ವೇರ್ ಇತ್ತು ಅಂದ್ರೆ 6x ಅನ್ನೇ ಬಲಗಡೆಗೆ ತಗೊಂಡೋಗಿ ಇದು ನೀವು ಮೇಕ್ ಇಟ್ 0. ಇಲ್ಲಿ ಮೈನಸ್ ಇರೋದ್ರಿಂದ ಬೆಟರ್ ಟು ಬ್ರಿಂಗ್ ಮೈನಸ್ 2x ಸ್ಕ್ವೇರ್ ಟು ಲೆಫ್ಟ್ ಹ್ಯಾಂಡ್ ಸೈಡ್. ಯಾಕೆಂದ್ರೆ ಎಕ್ಸ್ ಸ್ಕ್ವೇರ್ ಸಹಗುಣಕ ಧನಾತ್ಮಕವಾಗಿರೋ ರೀತಿಯಲ್ಲಿ ಬೆಲೆ ಇಲ್ಲೂ ಕೂಡ 2 ಇದೆ. ಬಿ ಯ ಬೆಲೆ ಎಷ್ಟು 6, ಹೌದಾ? ಸಿ ಯ ಬೆಲೆ ಮೈನಸ್ 7. ಓಕೆ, ಈಗ ಸೂತ್ರ ಬರ್ತೀನಿ ಸಬ್ಸ್ಕ್ರೈಬ್ ಮಾಡಿ. ಎಷ್ಟಾಯ್ತು? ಮೈನಸ್ ಸೂತ್ರದಲ್ಲಿ ಬಿ ಆರ್ ಪ್ಲಸ್ ಆರ್ ಮೈನಸ್ ಸ್ಕ್ವೇರ್ ರೂಟ್ ಆಫ್ ಬಿ ಸ್ಕ್ವೇರ್ ಆರ್ ಸ್ಕ್ವೇರ್ ಮೈನಸ್ 4 ಇಂಟು ಎ ಅಂದ್ರೆ 2, ಸಿ ಅಂದ್ರೆ ಮೈನಸ್ 7 ಕರೆಕ್ಟಾ? ಓಲ್ ಡಿವೈಡೆಡ್ ಬೈ 2 ಎ ಅಂದ್ರೆ 2, ರೈಟ್? ದಿಸ್ ಇಸ್ ಈಕ್ವಲ್ ಟು ಮೈನಸ್ 6 ಪ್ಲಸ್ ಆರ್ ಮೈನಸ್ ರೂಟ್ 6 ವರ್ಗ 36 ಮೈನಸ್ ಇಂಟು ಮೈನಸ್ ಪ್ಲಸ್ 4 8 8 56 ಓಲ್ ಡಿವೈಡೆಡ್ ಬೈ 2 4. ದಟ್ ಈಸ್ ಈಕ್ವಲ್ ಟು ಮೈನಸ್ 6 ಪ್ಲಸ್ 6 ಮೈನಸ್ 6 6 12 ಒಂದು ದಶಕ 6 3 9 92 ಆಯಿತು ಡಿವೈಡೆಡ್ ಬೈ 4. ಇದನ್ನ ಬೇಕಾದ್ರೆ ಒಂದು ಫರ್ದರ್ ಮುಂದುವರಿಸಬಹುದು. 6 ಪ್ಲಸ್ 6 ಮೈನಸ್ ಇದನ್ನ 4ರಿಂದ ಭಾಗಿಸಿದ್ರೆ 4 2 8 4 ಇಂಟು 4 2 8 ಒಂದು ಉಳಿತು 4 3 ಡಿವೈಡೆಡ್ ಬೈ 4 ವರ್ಗ 3 ಕಡೆ. ದಟ್ ಈಸ್ ಈಕ್ವಲ್ ಟು ಏನಾಗುತ್ತದು 6 ಪ್ಲಸ್ 6 ಮೈನಸ್ 2 ರೂಟ್ 23 ಡಿವೈಡೆಡ್ ಬೈ 4. ಅಥವಾ ಮತ್ತೆ ಬೇಕಾದ್ರೆ 2 ಕಾಮನ್ ತಗೊಂಡ್ರೆ ಏನಾಗ್ತಾ ಹೋಗೋದು 3 ಪ್ಲಸ್ 6 ಮೈನಸ್ ರೂಟ್ 23 ಡಿವೈಡೆಡ್ ಬೈ 2 ಮತ್ತೆ ಕಾಮನ್ ತಗೊಂಡು ಸಿಗಬೇಕು. ಓಕೆ, ಈ ರೀತಿಯಲ್ಲಿ ವರ್ಗ ಸಮೀಕರಣವನ್ನು ನಾವೀಗ ಅಪವರ್ತನ ವಿಧಾನ, ವರ್ಗಪೂರ್ಣಗೊಳಿಸೋದು ಮತ್ತು ಸೂತ್ರದ ಸಹಾಯದಿಂದ ಮಾಡ್ತಕ್ಕಂಥದ್ದು ಕಲ್ತಿದ್ವಿ. ನೆಕ್ಸ್ಟ್ ಬರ್ತಾ ನೀವು ಅಭ್ಯಾಸದಲ್ಲಿ ಇರ್ತಕ್ಕಂಥ ಎಲ್ಲಾ ಲೆಕ್ಕಗಳನ್ನು ಕನಿಷ್ಠ ಒಂದು 5ರಿಂದ 10 ಲೆಕ್ಕಗಳನ್ನ ನೀವು ಈ 3 ವಿಧಾನದಿಂದ ಬಿಡಿಸ್ಕೊಳ್ಬೇಕು. ಯಾವುದು? ಅಪವರ್ತನ, ವರ್ಗಪೂರ್ಣಗೊಳಿಸೋದು ಮತ್ತೆ ಸೂತ್ರದ ಸಹಾಯ. 3 ವಿಧಾನದಿಂದ ಬಿಡಿಸ್ಕೊಳ್ಬೇಕು. ಬಿಡಿಸ್ತೀರಲ್ಲ? ಓಕೆ, ಧನ್ಯವಾದ.